ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಅನ್ರಿಯಲ್ ಸೀಸನ್ 3 ಡಾಕ್ಯುಮೆಂಟರಿ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ಇದನ್ನ ನಾನು ಕಂಪ್ಲೀಟ್ ಆಗಿ ನೋಡಿಲ್ಲ, ಕೆಲವೊಂದಷ್ಟು ವಿಡಿಯೋ ಫುಟೇಜಸ್ಗಳನ್ನ ನೋಡಿದ್ದೀನಿ. ಅದರಲ್ಲಿ ಗೊತ್ತಾಗ್ತಿರೋದೇನಪ್ಪಾ ಅಂದ್ರೆ ಈ ಒಂದು ಡಾಕ್ಯುಮೆಂಟ್ರಿಯಲ್ಲಿ ನಮ್ಮ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಅವರ ಆ ಒಂದು ಕರಿಯರ್ನ ಹಾಳು ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಬ್ರಾನ್ ಬ್ರೇಕರ್ ಅವ್ರನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕಂದ್ರೆ ಆ ರೀತಿ ಬ್ರಾನ್ ಬ್ರೇಕರ್ ಅವರ ಕೆಲವೊಂದಷ್ಟು ವಿಚಾರಗಳನ್ನ ಈ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಡಬ್ಲ್ಯೂ ಅವರು ಕವರ್ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಇಂಜುರಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರಸಲ್ ಮೀನಿಯಾ ಟೈಮಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಇಂಜುರಿ ಆಗಿತ್ತು. ಅಂಡ್ ಆ ಒಂದು ಇಂಜುರಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಅನೌನ್ಸರ್ ಟೇಬಲ್ ನ ಲಿಫ್ಟ್ ಮಾಡಬೇಕಾದ್ರೆ ಆಗಿರಬಹುದು ಅಂತ ನಾವೆಲ್ಲರೂ ಕೂಡ ಸ್ಪೆಕ್ಯುಲೇಟ್ ಮಾಡ್ತಾ ಇದ್ವು. ಬಟ್ ಆ ಒಂದು ಇಂಜುರಿ ಯಾವಾಗ ಗೊತ್ತಾಗಿದ್ದು, ಅನೌನ್ಸರ್ ಟೇಬಲ್ ನ ಲಿಫ್ಟ್ ಮಾಡಬೇಕಾರಲ್ಲ, ಅನೌನ್ಸರ್ ಟೇಬಲ್ ನ ಲಿಫ್ಟ್ ಮಾಡಿ ರಿಂಗ್ ಮೇಲ್ಗಡೆ ಬಂದು ನಮ್ಮ ಬ್ರಾನ್ ಬ್ರೇಕರ್ ಅವರು ಕಿರ್ಚಾಡ್ತಾರಲ್ಲ, ಅವರು ಕಿರ್ಚೋದಕ್ಕೆ ಆ ಒಂದು ಇಂಜುರಿ ಆಗಿದ್ದು ಅಂತ ಹೇಳಬೇಕು. ಇದನ್ನ ನಮ್ಮ ಬ್ರಾನ್ ಬ್ರೇಕರ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಆ ಒಂದು ಸೆಗ್ಮೆಂಟ್ ಆದ್ಮೇಲೆ ಇನ್ನ ಒಂದು ಸೆಗ್ಮೆಂಟ್ ಬಾಕಿ ಇತ್ತಂತೆ. ಬಟ್ ಬ್ಯಾಕ್ ಸ್ಟೇಜ್ ಗೆ ಹೋಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂತ್ಕೊಂಡವರು ಅವ್ರ ಕೈಯಲ್ಲಿ ಎದ್ದೇಳೋದಕ್ಕೇನೆ ಆಗ್ಲಿಲ್ವಂತೆ. ಅಂಡ್ ಹಂಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ ಸರ್ಜರಿಗೆ. ಅಂಡ್ ಈ ಒಂದು ವಿಚಾರನ ಕೇಳ್ಪಟ್ಟು ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಕಣ್ಣೀರ್ ಹಾಕ್ತಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಸಾಕಾಗೋಗುತ್ತೆ. ಈ ಒಂದು ಟೈಮಲ್ಲಿ ಎಲ್ಲರೂ ಕೂಡ ಇಂಜುರಿ ಆಗ್ತಾ ಇದಾರಲ್ಲ ಗುರು ಅಂತ. ಸೆತ್ ರಾಲಿನ್ಸ್ ಅವರು ಕೂಡ ಇಂಜುರಿ ಆಗಿದ್ರು. ಅಂಡ್ ಈಗ ಬ್ರಾನ್ ಬ್ರೇಕರ್ ಅವರು ಕೂಡ ಇಂಜುರಿ ಆಗ್ತಾ ಇದಾರಲ್ಲ ಅಂತ ನಮ್ಮ ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಬ್ರಾನ್ಸನ್ ರೀಡ್ ಅವ್ರಿಗೂ ಕೂಡ ಇಂಜುರಿ ಆಗುತ್ತಲ್ಲ, ಆ ಒಂದು ಟೈಮಲ್ಲಿ ನಮ್ಮ ಆಸ್ಟನ್ ಥಿಯರಿ ಅವರ ಜೊತೆ ಕೂತ್ಕೊಂಡು ಬ್ರಾನ್ಸನ್ ರೀಡ್ ಅವರು ಮಾತಾಡ್ತಾ ಇರ್ತಾರೆ. ನಮ್ಮ ಬ್ರಾನ್ಸನ್ ರೀಡ್ ಅವರು ಹೇಳ್ತಾರೆ ನನಗೂ ಕೂಡ ಇಂಜುರಿ ಆಗಿದೆ ಅಂತ. ಅಂಡ್ ಅದಕ್ಕೆ ನಮ್ಮ ಆಸ್ಟನ್ ಥಿಯರಿ ಅವರು ಹೌದು ಹಾಗಾದ್ರೆ ವಿಷನ್ಗೆ ನಿಜವಾಗ್ಲೂ ಕೂಡ ಕರ್ಸ್ ಆಗಿದೆಯಾ, ಸೆತ್ ರಾಲಿನ್ಸ್ ಇಂಜುರಿ ಆದ್ರು, ಬ್ರಾನ್ ಬ್ರೇಕರ್ ಇಂಜುರಿ ಆದ್ರು, ಅಂಡ್ ಈಗ ನೀನು ಕೂಡ ಇಂಜುರಿ ಆಗ್ತಾ ಇದೆಯಾ, ನಿಜವಾಗ್ಲೂ ನಾವೆಲ್ಲ ಹುಷಾರಾಗಿರ್ಬೇಕು ಅಂತ ನಮ್ಮ ಆಸ್ಟನ್ ಥಿಯರಿ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಹೇಳ್ತಾ ಇರ್ತಾರೆ. ಸೊ ಆ ಒಂದು ಕರ್ಸ್ ಅನ್ನೋ ಒಂದು ವಿಚಾರ ಇಂಟರ್ನೆಟ್ ಅಲ್ಲಿ ಮಾತ್ರ ಸೀಮಿತವಾಗಿಲ್ಲ, ಇವನ್ ಡಬ್ಲ್ಯೂ ಅಲ್ಲೂ ಕೂಡ ಇದ್ರ ಬಗ್ಗೆ ಮಾತುಕತೆಗಳಾಗುತ್ತೆ ಅನ್ನೋದಕ್ಕೆ ನಮ್ಮ ಆಸ್ಟನ್ ಥಿಯರಿ ಅವರು ಒಳ್ಳೆ ಉದಾಹರಣೆನ ಕೊಟ್ಟಿದ್ದಾರೆ. ಅಂಡ್ ಇಷ್ಟೇ ಅಲ್ಲ ಗಾಯ್ಸ್, 2026ರ ರಾಯಲ್ ರಂಬಲ್ ಅಂದ್ರೆ ಈ ಬಾರಿ ರಾಯಲ್ ರಂಬಲ್ ನ ರೋಮನ್ ರೈನ್ಸ್ ಅವರು ವಿನ್ ಆದ್ರಲ್ಲ, ಅದ್ರ ಬದಲು ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ವಿನ್ ಮಾಡಿಸೋಣ ಅಂತ ಪ್ಲಾನ್ ನ ಮಾಡ್ಕೊಂಡಿದ್ರಂತೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಟ್ರಿಗರ್ ನ ಪುಲ್ ಮಾಡ್ಲಿಲ್ಲ ಅಂತಾನೆ ಹೇಳ್ಬೇಕು. ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ಗಳು ನಡೀತಾ ಇರುತ್ತೆ. 2026ರ ರಾಯಲ್ ರಂಬಲ್ ನ ಬ್ರಾನ್ ಬ್ರೇಕರ್ ಅವರ ಕೈಯಲ್ಲಿ ವಿನ್ ಮಾಡಿಸೋಣ ಅಂತ ಡಿಸ್ಕಷನ್ ಬಂದಾಗ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ ನಿಜವಾಗ್ಲೂ ಬ್ರಾನ್ ಬ್ರೇಕರ್ ರೆಡಿ ಇದಾನ, ಅವನು ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾನ, ನಿಜವಾಗ್ಲೂ ಅವನ ಕೈಯಲ್ಲಿ ಆಗುತ್ತಾ, ಅವನೇನಾದ್ರೂ ಈ ಬಾರಿಯ ರಾಯಲ್ ರಂಬಲ್ ಗೆದ್ರೆ ಫ್ಯಾನ್ಸ್ ಗಳ ರಿಯಾಕ್ಷನ್ ಯಾವ ರೀತಿ ಇರುತ್ತೆ, ನಿಜವಾಗ್ಲೂ ಅದನ್ನೆಲ್ಲದನ್ನು ಕೂಡ ಬ್ರಾನ್ ಬ್ರೇಕರ್ ಅವರು ಎದುರಿಸೋದಕ್ಕೆ ರೆಡಿ ಇದಾರ ಅನ್ನೋ ಒಂದೇ ಒಂದು ವಿಚಾರಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರ ಮೇಲೆ ಈ ಬಾರಿ ಟ್ರಿಪಲ್ ಎಚ್ ಅವರು ಟ್ರಿಗರ್ ನ ಪುಲ್ ಮಾಡಲಿಲ್ಲ. ಅಂಡ್ ಅದರಿಂದಾನೇ ರೋಮನ್ ರೈನ್ಸ್ ಅವ್ರನ್ನ ಈ ಬಾರಿ ರಾಯಲ್ ರಂಬಲ್ ವಿನ್ನರ್ ಆಗಿ ಟ್ರಿಪಲ್ ಎಚ್ ಅವರು ಮಾಡಿದ್ರು ಅಂತ ಡಬ್ಲ್ಯೂ ಅನ್ರಿಯಲ್ ಡಾಕ್ಯುಮೆಂಟ್ರಿಯಲ್ಲಿ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ದಾರೆ. ಬಟ್ ನಿಜ ನಮ್ಮೆಲ್ಲರಿಗೂ ಕೂಡ ಗೊತ್ತು, TKO ಅವರ ಮೊದಲ ಪ್ರಿಫರೆನ್ಸ್ ರೋಮನ್ ರೈನ್ಸ್ ಅವರೇ ಆಗಿರ್ತಾರೆ. ಅದಕ್ಕೂ ಮುಂಚೆ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಡಿಸ್ಕಸ್ ಮಾಡಿದ್ರು ಅಂತ ಅನ್ಸುತ್ತೆ. ಬಟ್ ಬ್ರಾನ್ ಬ್ರೇಕರ್ ಅವರು ನಿಜವಾಗ್ಲೂ ಕೂಡ ಕೇಪಬಲ್ ಆಗಿಲ್ಲ, ಈ ಟೈಮಿಗೆ ಅವರು ರೆಡಿ ಆಗಿಲ್ಲ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಬ್ರಾನ್ ಬ್ರೇಕರ್ ಅವರ ಕೈಯಲ್ಲಿ ಈ ಬಾರಿಯ ರಾಯಲ್ ರಂಬಲ್ ನ ವಿನ್ ಮಾಡಿಸ್ಲಿಲ್ಲ. ಅಂಡ್ ಅವರ ಎಂಟ್ರಿನೂ ಕೂಡ ಯಾವ ರೀತಿ ಕೊಡ್ಸಿದ್ರು ಗುರು, ಬಂದ್ರು ಅವ್ರ ಮೇಲೆ ಅಟ್ಯಾಕ್ ಆಯ್ತು, ಹಂಗೆ ಅವರು ಎಲಿಮಿನೇಟ್ ಕೂಡ ಆಗ್ತಾರೆ. ಈ ರೀತಿ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ 2026ರ ರಾಯಲ್ ರಂಬಲ್ ಅಲ್ಲಿ ಡಬ್ಲ್ಯೂ ಅವರು ಯೂಸ್ ಮಾಡ್ಕೋತಾರೆ. ನಿಜವಾಗ್ಲೂ ಇದರಿಂದನೇ ಗೊತ್ತಾಗುತ್ತೆ. ಇವನ್ ಕಳೆದ ವರ್ಷನೂ ಕೂಡ CM ಪಂಕ್ ಅವರು ಒರಿಜಿನಲ್ ಆಗಿ ಗೆಲ್ಬೇಕಾಗಿತ್ತು. ಬಟ್ ನಮ್ಮ ಮೈಕಲ್ ಹೇಸ್ ಅವರು ಜೇ ಊಸೋ ಅವರ ಆ ಒಂದು ಈಟಿಡಮ್ ನ ನಾವು ಯೂಸ್ ಮಾಡ್ಕೋಣ ಅಂತ ಜೇ ಊಸೋ ಅವರ ಕೈಯಲ್ಲಿ ರಾಯಲ್ ರಂಬಲ್ ನ ಗೆಲ್ಲಿಸ್ತಾರೆ. ಜೇ ಊಸೋ ಅವರು ಹಾಗಾದ್ರೆ ರೆಡಿ ಇದ್ರ, ನಿಜವಾಗ್ಲೂ ಜೇ ಊಸೋ ಅವರ ಕೈಯಲ್ಲಿ ಅಷ್ಟೊಂದು ಕೇಪಬಿಲಿಟಿ ಇತ್ತ, ಆ ಒಂದು ಹೇಟ್ ನೆಲದನ್ನು ಕೂಡ ಎದುರಿಸೋದಕ್ಕೆ ಜೇ ಊಸೋ ಅವರು ರೆಡಿ ಇದ್ರ? ಸುಮ್ನೆ ಸಿಲ್ಲಿ ರೀಸನ್ ನ ಕೊಟ್ಟು ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಈ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಕೆಳಗಡೆ ದಬ್ತಾ ಇದ್ದಾರೆ ಅಂತಾನೆ ಹೇಳಬೇಕು. ಅಂಡ್ ಬ್ರಾನ್ ಬ್ರೇಕರ್ ಅವರ ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಚೇಂಜ್ ಮಾಡಿದ್ದಾರೆ. ನಿಜವಾಗ್ಲೂ ಅದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಇನ್ನ ಬ್ರಾನ್ ಬ್ರೇಕರ್ ಅವರು ಈಗ ರೆಡಿ ಆಗಿಲ್ಲ ಅಂದ್ರೆ ಇನ್ಯಾವಾಗ ರೆಡಿ ಆಗ್ತಾರೆ ಗುರು, ನನಗಂತೂ ಸರಿ ಬರ್ತಾ ಇಲ್ಲ. ಇನ್ನ ರೋಮನ್ ರೈನ್ಸ್ ಅವರೇ ಖುದ್ದಾಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಓವರ್ ಹೈಪ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ. ಟ್ರಿಪಲ್ ಎಚ್ ಆಗಿ ಬ್ರಾನ್ ಬ್ರೇಕರ್ ಅವರು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ ಹೌದಾ ನಿಜವಾಗ್ಲೂ ಕೂಡ ರೋಮನ್ ರೈನ್ಸ್ ಅವರು ರೆಡಿ ಇದಾರ ಅಂತ ಕೇಳಿದಾಗ ನಮ್ಮ ಟ್ರಿಪಲ್ ಎಚ್ ಅವರು ಅಫ್ಕೋರ್ಸ್ ರೋಮನ್ ರೈನ್ಸ್ ಅವರು ಕೂಡ ನಿನ್ನನ್ನ ಹೈಪ್ ಮಾಡೋದಕ್ಕೆ ರೆಡಿ ಇದ್ದಾರೆ, ಯಾಕಂದ್ರೆ ಅವನಿಗೂ ಕೂಡ ಟಾಪ್ ಸೂಪರ್ ಸ್ಟಾರ್ಸ್ ಗಳು ಹೆಲ್ಪ್ ಮಾಡಿನೇ ಈಗ ಅವನು ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಆಗಿರೋದು. ಅದೇ ರೀತಿ ಈಗ ಅವನು ನಿನಗೆ ಹೆಲ್ಪ್ ಮಾಡೋದು ಅವನ ಕರ್ತವ್ಯ ಆಗಿದೆ, ಅವನು ರೆಡಿ ಇದ್ದಾನೆ ಅಂತ ಹೇಳಿದ್ದಾರೆ. ಇವನ್ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ 3 ಮ್ಯಾಚಸ್ ಗಳ ಒಂದು ಫ್ಯೂಡ್ ನು ಕೂಡ ಪ್ಲಾನ್ ಮಾಡಿ ಇಟ್ಕೊಂಡಿದ್ರಂತೆ. ಅದಾದ್ಮೇಲೆ ಇಂಜುರಿ ಆಯ್ತು ಅಂಡ್ ಡಬ್ಲ್ಯೂಗೆ ಹೋಪೇ ಹೊರಟೋಯ್ತು ನಮ್ಮ ಬ್ರಾನ್ ಬ್ರೇಕರ್ ಅವರ ಮೇಲೆ. ಅಂಡ್ ಅದರಿಂದ ಆ ಒಂದು ಪ್ಲಾನ್ಸ್ ಗಳನ್ನು ಕೂಡ ಡಬ್ಲ್ಯೂ
ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಬಟ್ ಫ್ಯೂಚರ್ ಅಲ್ಲಿ ನಮಗೆ ಬ್ರಾನ್ ಬ್ರೇಕರ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಒಂದು ಅದ್ಭುತವಾದ ಫ್ಯೂಡ್ 100% ನೋಡೋದಕ್ಕೆ ಸಿಗುತ್ತೆ. ಸದ್ಯಕ್ಕೆ WWE ಗೆ ಅನ್ನಿಸ್ತಿರೋದೇನಪ್ಪಾ ಅಂದ್ರೆ ಬ್ರಾನ್ ಬ್ರೇಕರ್ ಅವರು ಇನ್ನೂ ಕೂಡ ರೆಡಿ ಆಗಿಲ್ಲ ಅಂತ, ಅಥವಾ ನಮ್ಮ ಬ್ರಾನ್ ಬ್ರೇಕರ್ ಅವರ ಮೇಲೆ WWE ಗೆ ನಂಬಿಕೆನೆ ಬರ್ತಾ ಇಲ್ವಾ, ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ಒಂದು ಡಾಕ್ಯುಮೆಂಟ್ರಿಯಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಕರಿಯರ್ ಯಾಕೋ ಕೆಳಗಡೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಆ ರೀತಿ WWE ಅವರು ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಡಾಕ್ಯುಮೆಂಟ್ರಿನ ನೋಡಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಚಾರನ ತಿಳಿಸ್ಕೊಡ್ತೀನಿ. ಅಂಡ್ ಆದಷ್ಟು ಬೇಗ ವಿಡಿಯೋನು ಕೂಡ ತಗೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಈಗ ಸಮ್ಮರ್ ಸ್ಲಾಮ್ ಕೂಡ ಬರ್ತಾ ಇರೋ ಕಾರಣ ಇದ್ರ ಮಧ್ಯೆ ಎಲ್ಲ ಸ್ವಲ್ಪ ಬಿಸಿ ಇರ್ತೀನಿ. ನೋಡೋಣ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ಈ ಒಂದು ಅನ್ರಿಯಲ್ ಸೀಸನ್ 3 ಡಾಕ್ಯುಮೆಂಟ್ರಿಯ ರಿವ್ಯೂ ನನ್ನ ಚಾನಲ್ ಅಲ್ಲಿ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾ ಇದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಕಳೆದ ವರ್ಷ ರಸಲ್ ಪಲೂಜಾದಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಗ್ತಾನೆ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಸೂಪರ್ ಸೀನಾ ಆಗಿ ರಿಟರ್ನ್ ಆಗಿರ್ತಾರೆ. ಕೋಡಿ ರೋಡ್ಸ್ ಅವರ ಜೊತೆ ಒಂದು ಅದ್ಭುತವಾದ ಮ್ಯಾಚ್ ನ ಕೊಟ್ಟಿ ಬಂದಿರ್ತಾರೆ. ಅಂಡ್ ಅದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾವ್ ಅನ್ಕೋತೀವಿ ಓಕೆ ಸೂಪರ್ ಸೀನಾ ವರ್ಸಸ್ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ನಡುವೆ ಒಂದು ಅದ್ಭುತವಾದ ರೆಸ್ಲಿಂಗ್ ಮ್ಯಾಚ್ ರೆಸಲ್ ಪಲೂಜಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಒರಿಜಿನಲ್ ಆಗಿ ಏನಾಗುತ್ತೆ, ಬ್ರಾಕ್ ಲೆಸ್ನರ್ ಅವರು ಕಂಪ್ಲೀಟ್ ಆಗಿ ಜಾನ್ ಸಿನಾ ಅವ್ರನ್ನ ಸ್ಕ್ವಾಶ್ ಮಾಡಾಕ್ತಾರೆ. ಆ ಒಂದು ಟೈಮಲ್ಲಿ ಎಲ್ಲರಿಗೂ ಕೂಡ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಸೂಪರ್ ಸೀನಾ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅಂಡ್ ಈಗ ಈ ಒಂದು ಡಿಸಿಷನ್ ಯಾರ ಕಡೆಯಿಂದ ಬಂದಿದ್ದು ಅಂತಾನೂ ಕೂಡ ರಿವೀಲ್ ಆಗಿದೆ. WWE ಅನ್ರಿಯಲ್ ಡಾಕ್ಯುಮೆಂಟ್ರಿಯಲ್ಲಿ ಈ ಒಂದು ಡಿಸಿಷನ್ ನ ತಗೊಂಡಿದ್ದು ನಮ್ಮ ಮೈಕಲ್ ಹೇಸ್ ಅವರು. ನಿಜವಾಗ್ಲೂ ಜೇ ಊಸೋ ಅವರು ರಾಯಲ್ ರಬಲ್ ನ ಗೆಲ್ಲೋದಕ್ಕೂ ಕೂಡ ಈ ಅಪ್ಪನೇ ಕಾರಣ. ಅಂಡ್ ಈಗ ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವ್ರನ್ನ ಸ್ಕ್ವಾಶ್ ಮಾಡೋದಕ್ಕೂ ಕೂಡ ಈ ಅಪ್ಪನೇ ಕಾರಣ. ನಮ್ಮ ಜಾನ್ ಸಿನಾ ಅವರು ಹೇಳಿದ್ರು, ನನ್ನ ಈ ಒಂದು ಲಾಸ್ಟ್ ಇಯರ್ ಅಲ್ಲಿ ನೀವ್ ಏನ್ ಮಾಡಿದ್ರು ಕೂಡ ನಾನು ಮಾಡಿಸ್ಕೋತೀನಿ ಅಂತ. ಅದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರೇ ತನ್ನ ಬಂಡಿನ ತನ್ನ ಕೈಗೆ ತಗೊಂಡ್ರು ಅಂತಾನೆ ಹೇಳ್ಬೇಕು. ಸ್ಕ್ವಾಶ್ ಮಾಡಿದ್ದು ಸ್ವಲ್ಪ ಜನಕ್ಕೆ ಇಷ್ಟ ಆಯ್ತು, ಬಟ್ ನನಗೆ ಜಾನ್ ಸಿನಾ ಅವರ ಕಡೆಯಿಂದನೂ ಕೂಡ ಸ್ವಲ್ಪ ಎಫರ್ಟ್ ಬರಬೇಕಾಗಿತ್ತು ಅಂತ ಫೀಲ್ ಕೊಡ್ತಾ ಇತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆನೇ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಬಾರಿಯ ರಸಲ್ ಮೀನಿಯಾದಲ್ಲಿ ನಮಗೆ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸಿದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ ಆಗೋ ರೀತಿ ಆಕ್ಟ್ ಮಾಡ್ತಾರೆ. ಅಂದ್ರೆ ಅವರು ತನ್ನ ಗ್ಲೌಸ್ ಗಳನ್ನ ರಿಮೂವ್ ಮಾಡ್ತಾರೆ, ತನ್ನ ಶೂಸ್ ಗಳನ್ನ ರಿಮೂವ್ ಮಾಡ್ತಾರೆ. ಅಂಡ್ ಪಾಲಿಮೆನ್ ಅವ್ರನ್ನ ಹಗ್ ಕೂಡ ಮಾಡ್ಕೋತಾರೆ. ಅಂಡ್ ಅದಾದ್ಮೇಲೆ ನಾನು ಕೂಡ ನಿಮಗೆ ತಿಳಿಸಿದ್ದೆ, ಆ ಒಂದು ಮೂಮೆಂಟ್ ಸ್ಕ್ರಿಪ್ಟೆಡ್ ಮೂಮೆಂಟ್ ಆಗಿರಲಿಲ್ಲ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಆ ಒಂದು ಮೂಮೆಂಟ್ ಅಲ್ಲಿ ಒರಿಜಿನಲ್ ಆಗಿ ಅವರೇ ಅದನ್ನ ಆಕ್ಟ್ ಮಾಡಿದ್ರು. ಇವನ್ ಕ್ರಾಸ್ ಸಿಂಬಲ್ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ತೋರಿಸಿರ್ತಾರೆ ಪಾಲಿಮೆನ್ ಅವರಿಗೆ, ಇದು ರಿಯಲ್, ನಾನು ರಿಟೈರ್ಡ್ ಆಗ್ತಾ ಇರ್ತೀನಿ ಅಂತ. ಅಂಡ್ ಅದಾದ್ಮೇಲೆ ನಾನು ನಿಮಗೆ ತಿಳಿಸಿದ್ದೆ, ಪ್ರಾಬಬ್ಲಿ WWE ಅವರು ಹೋಗಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ಬೋದು ಅಂತ. ಅಂಡ್ ಅದೇ ರೀತಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕನ್ವಿನ್ಸ್ ಮಾಡಿ WWE ಅವರು ಕರ್ಕೊಂಡು ಬರ್ತಾರೆ. ಅದಾದ್ಮೇಲೆ ನೀವೆಲ್ಲರೂ ಕೂಡ ಅನ್ಕೊಂಡಿರ್ತೀರಾ ರಸಲ್ ಮೀನಿಯಾದಲ್ಲಿ ಎಲ್ಲವೂ ಕೂಡ ಪ್ಲಾನ್ ಆಗಿತ್ತು, ಅದೆಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಫೇಕ್ ರಿಟೈರ್ಮೆಂಟ್ ನ WWE ಅವರು ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಸ್ಟೋರಿ ಲೈನ್ ಅಲ್ಲಿ ತಗೊಂಡು ಬಂದಿದ್ದಾರೆ ಅಂತ. ಬಟ್ WWE ಅನ್ರಿಯಲ್ ಡಾಕ್ಯುಮೆಂಟ್ರಿಯಲ್ಲಿ ಅದನ್ನೇದ್ನು ಕೂಡ ತೋರಿಸೋದಿಲ್ಲ. ಇವನ್ WWE ಅವರು ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಮ್ಯಾಚ್ ಮುಗಿದ್ಮೇಲೆ ಬ್ರಾಕ್ ಲೆಸ್ನರ್ ಅವ್ರನ್ನ ಕಂಪ್ಲೀಟ್ ಆಗಿ ಮರ್ತೋಗ್ಬಿಡ್ತಾರೆ. ಸೊ ಅದರಿಂದನೇ ಗೊತ್ತಾಗುತ್ತೆ ಆ ಒಂದು ಮೂಮೆಂಟ್ ಸ್ಕ್ರಿಪ್ಟೆಡ್ ಮೂಮೆಂಟ್ ಅಲ್ಲ. ಬ್ರಾಕ್ ಲೆಸ್ನರ್ ಅವರು ಆ ಒಂದು ಟೈಮಲ್ಲಿ ಕಂಪ್ಲೀಟ್ ಆಗಿ ರಿಟೈರ್ಡ್ ಆಗಿದ್ರು. ಬಟ್ ಅದಾದ್ಮೇಲೆ WWE ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕನ್ವಿನ್ಸ್ ಮಾಡಿ ಮತ್ತೊಮ್ಮೆ ಕರ್ಕೊಂಡು ಬಂದ್ರು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೇಲಿ ಅವರ ಬಗ್ಗೆ. ನಿಜವಾಗ್ಲೂ ಬೇಲಿ ಅವರ ಸ್ಥಿತಿನ ನೋಡ್ತಾ ಇದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ. ಯಾಕಂದ್ರೆ ಇವರು ಕೂಡ WWE ಕಂಪನಿನ ಲೀವ್ ಮಾಡಬಹುದು ಅಂತ. ಯಾಕಂದ್ರೆ ಬೇಲಿ ಅವರ ಕಾಂಟ್ರಾಕ್ಟ್ ಈ ವರ್ಷದ ಎಂಡಿಂಗ್ ಗೆ ಎಕ್ಸ್ಪೈರ್ ಆಗ್ತಾ ಇದೆ. ಅಂಡ್ ಇನ್ನೂ ಕೂಡ ಅವರು ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿಲ್ಲ. ಅಂಡ್ WWE ಹಾಗೆ ಬೇಲಿ ಅವರ ನಡುವೆ ನೆಗೋಸಿಯೇಷನ್ ನಡೀತಾ ಇದೆಯಂತೆ. ಬಟ್ WWE ಅವರು ಆಫರ್ ಮಾಡ್ತಾ ಇರ್ತಕ್ಕಂತಹ ಕಾಂಟ್ರಾಕ್ಟ್ ನ ನಮ್ಮ ಬೇಲಿ ಅವರು ಒಪ್ಕೋತಾ ಇಲ್ಲ. ಐ ಥಿಂಕ್ ಕಮ್ಮಿ ದುಡ್ಡನ್ನ ಆಫರ್ ಮಾಡ್ತಾ ಇರಬಹುದು ನಮ್ಮ ಬೇಲಿ ಅವರಿಗೆ. ಅಂಡ್ ಈಗ ನಮ್ಮ ಲಾರಾ ವಾಲ್ಕೈರಾ ಹಾಗೆ ಬೇಲಿ ಅವರ ಫ್ಯೂಡ್ ಕತೆ ಏನು ಅದು ಕೂಡ ಗೊತ್ತಿಲ್ಲ. ನೋಡಬೇಕು ಬೇಲಿ ಅವರು ಯಾವಾಗ ತನ್ನ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೋತಾರೆ ಅಂತ. ನಿಜವಾಗ್ಲೂ ಸೈನ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಬೇಲಿ ಅಂತ ಟ್ಯಾಲೆಂಟ್ ನ WWE ಅವರು ತನ್ನ ಕಂಪನಿಯಿಂದ ಹೊರಗಡೆ ಹಾಕಬಾರ್ದು ಅಂತ ಕೇಳ್ಕೋಬೇಕು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ರೀಸೆಂಟ್ ಆಗಿ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ಅವರು ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟ್ರಿಗೆ ಒಂದು ಇಂಟರ್ವ್ಯೂನ ಕೊಡೋದಕ್ಕೆ ಹೋಗಿದ್ದಾರೆ. ಅಂಡ್ ಆ ಒಂದು ವಿಡಿಯೋ ಮೇಲ್ಗಡೆ ಕೆಲವೊಂದಷ್ಟು ಟೆಕ್ಸ್ಟ್ ಗಳನ್ನ ನಮ್ಮ ರೋಮನ್ ರೈನ್ಸ್ ಅವರು ಹಾಕಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಪ್ರಿಪೇರಿಂಗ್ ಫಾರ್ ಮೈ ಇಂಟರ್ವ್ಯೂ ಫಾರ್ ದ ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟ್ರಿ ಫಾರ್ ಎವರ್ ನಂಬರ್ 2 ದ ಸೆತ್ ರಾಲೆನ್ಸ್ ಸ್ಟೋರಿ ಅಂತ ಒಂದು ಟೆಕ್ಸ್ಟ್ ನ ಆ ಒಂದು ವಿಡಿಯೋ ಮೇಲ್ಗಡೆ ಹಾಕಿದ್ದಾರೆ. ಅಂಡ್ ಅಲ್ಲೇ ಆ ಒಂದು ಸಿಂಬಲ್ ನ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಯಾವ ಸಿಂಬಲ್ ನ ನಮ್ಮ ಸೆತ್ ರಾಲೆನ್ಸ್ ಅವ್ರಿಗೋಸ್ಕರ ರೋಮನ್ ರೈನ್ಸ್ ಅವರು ಬಳಸ್ತಾ ಇದ್ದಾರೆ ಅಂತ. ಐ ಥಿಂಕ್ WWE ಅವರು ಸೆತ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಸ್ಟೋರಿ ಪಾರ್ಟ್ 1 ಪಾರ್ಟ್ 2 ಅಂತ ಮಂಡೇ ನೈಟ್ ಗಳಲ್ಲಿ ಏನು ಪ್ಲೇ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಇಂಟರ್ವ್ಯೂನ ತಗೊಳ್ಳೋದಕ್ಕೆ ನೆಟ್ಫ್ಲಿಕ್ಸ್ ಅವರು ಬಂದಾಗ ಈ ಒಂದು ವಿಡಿಯೋನ ಅವರು ಅಪ್ಲೋಡ್ ಮಾಡಿದ್ದಾರೆ ಅಂತ ಅನ್ಕೋತೀನಿ.
ಇದರಲ್ಲೂ ಕೂಡ ಅವರು ಸೆಥ್ ಅವ್ರನ್ನ ಟೀಸ್ ಮಾಡ್ತಾ ಇದ್ದಾರೆ, ನೀನು ಯಾವಾಗಲೂ ಕೂಡ ನಂಬರ್ 2 ಅಲ್ಲೇ ಇರ್ತೀಯ, ನಂಬರ್ 1ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ನೋಡಬೇಕು ಸಮ್ಮರ್ ಸ್ಲಾಮ್ ಅಲ್ಲಿ ಏನಾದರೂ ನಮ್ಮ ಸೆಥ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಇಲ್ಲ ನಾನು ನಂಬರ್ 1 ಅಲ್ಲಿ ಇದ್ದೀನಿ ಅಂತ ಪ್ರೂವ್ ಮಾಡ್ಕೋತಾರ ಇಲ್ವೋ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.